ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಲಿತಾ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡೋದು ಮತ್ತು ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹೆವಿ ಎಂಬ್ರಾಯ್ಡ್ರಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಬೇಕಂತ ಹೇಳ್ತೀನಿ. ಯಾಕಂದರೆ ಎಲ್ಲರದ್ದು ಸ್ಟೋನ್ಸ್ ಅದು ಇರ್ತಾವಲ್ಲ, ಸೊ ಹಾಗಾಗಿ ನೀಡಲ್ಸ್ ಮುರಿತಾವ, ಬ್ರೇಕ್ ಆಗ್ತವೆ, ನಮ್ಮ ಕೈ ಒಳಗೆ ಭೀ ಚುಚ್ಬೋದು. ಜಾಸ್ತಿ ರಿಸ್ಕೇ ಇರುತ್ತೆ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡಬೇಕಂದ್ರೆ. ಸೊ ಹಾಗಾಗಿ ಸ್ವಲ್ಪ ಸ್ಲೋ ಆಗಿ ಸ್ಟಿಚ್ ಮಾಡಬೇಕು. ನಾನು ಮೊದಲು ಬ್ಲೌಸ್ ಕಟ್ ಮಾಡ್ಕೊಂಡು ತೊಗೊಂಡೆ. ಅಸ್ತರ್ ಇಟ್ಕೊಂಡು ನಾವು ಇವಾಗ ಎಂಬ್ರಾಯ್ಡ್ರಿ ಬ್ಲೌಸ್ದು ಬೇರೆ ಬೇರೆ ಕಡೆ ನಾವು ಡೈರೆಕ್ಷನಲ್ಲಿ ಬ್ಲೌಸ್ ಹಾಕ್ಕೊಂಡು ತೊಗೊಳ್ಬೇಕಾಗುತ್ತೆ. ಎಂಬ್ರಾಯ್ಡ್ರಿ ಹಾಕುವಾಗ ಕಟಿಂಗ್ ಮಾಡೋದೇ ಬೇರೆ, ನಾರ್ಮಲ್ ಬ್ಲೌಸು ಮತ್ತು ಎಂಬ್ರಾಯ್ಡ್ರಿ ಬ್ಲೌಸ್ ಕಟಿಂಗ್ ಮಾಡೋದೇ ಬೇರೆ. ಒಂದಿನ ನಾನು ಬರೀ ಎಂಬ್ರಾಯ್ಡ್ರಿ ಬ್ಲೌಸ್ ಹೇಗೆ ಕಟ್ ಮಾಡಬೇಕು ಅಂತ ನಿಮಗೆ ಹೇಳ್ತೀನಿ. ಎಂಬ್ರಾಯ್ಡ್ರಿ ಬ್ಲೌಸ್ಗೆ ಹೇಗೆ ಮೆಜರ್ಮೆಂಟ್ ಹಾಕ್ಕೊಳ್ಬೇಕು, ನಾವು ಹೇಗೆ ಸ್ಟಿಚ್ ಮಾಡಬೇಕು, ಹೇಗೆ ಕಟ್ಟಿಂಗ್ ಮಾಡಬೇಕು, ಅದನ್ನೆಲ್ಲ ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ನಿಧಾನವಾಗಿ ನಿಮಗೆ ಒಂದೊಂದು ವಿಡಿಯೋ ಮಾಡಿ ಹಾಕ್ತಾ ಹೋಗ್ತೀನಿ. ಆದರೂ ಸ್ವಲ್ಪ ಕೆಲಸ ಇದೆ ಶಾಪಲ್ಲಿ, ಆದರೂ ನಿಮ್ಮ ಸಲುವಾಗಿ ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀನಿ, ಮಾಡಲೇಬೇಕಂತ ಹೇಳಿ ನನ್ನ ಜಾಸ್ತಿ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಆದಷ್ಟು ಜಾಸ್ತಿ ವೀಡಿಯೋಸ್ನ ನಾನು ಹಾಕಬೇಕು ಅಂತ, ಮತ್ತು ಎಲ್ಲ ಥರ ನಿಮಗೆ ಹೇಳ್ಕೊಡ್ಬೇಕಂತ. ಇವಾಗ ನೋಡಿ, ನಾನು ಅಸ್ತರ್ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಸ್ಲೀವ್ಸ್ಗೆ. ಅವ್ರು ಸ್ವಲ್ಪ ದಪ್ಪ ಇದ್ದಾರೆ, ಸೊ ಎಕ್ಸ್ಟ್ರಾ ಬಟ್ಟೆ ನಾನು ಜಾಯಿಂಟ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಇವರಿಗೆ ಬಟ್ಟೆ ತೊಗೊಂಡು 1 ಮೀಟ್ರ್ ಅಸ್ತರ್ ತೊಗೊಂಡಿದ್ದೆ ನಾನು, ಆದರೂ ಸ್ವಲ್ಪ ಕಮ್ಮಿ ಬೀಳುತ್ತೆ ಪ್ರತಿಯೊಬ್ಬರಿಗೂ. ಸೊ ನಾವು ಎಕ್ಸ್ಟ್ರಾ ಜಾಯಿಂಟ್ ಕೊಡಲೇಬೇಕಾಗುತ್ತೆ. ಅದಾದಮೇಲೆ ಬ್ಲೌಸ್ದು ಮೇನ್ ಫ್ಯಾಬ್ರಿಕ್ದು ಭೀ ಬಟ್ಟೆ ಕಡಿಮೆ ಬಿದ್ದಿತ್ತು. ಸೊ ಅದಕ್ಕೇನು ಜಾಯಿಂಟ್ ಕೊಡಲಿಲ್ಲ, ಯಾಕಂದರೆ ನನಗಿನ್ನ ಕ್ರಾಸ್ ಪಟ್ಟಿ, ಹಿಂದಿನ ಬ್ಯಾಕ್ ಸೈಡ್ದು ಎಲ್ಲ ಪಾರ್ಟ್ ಮಾಡ್ಕೋಬೇಕಾಗಿತ್ತಲ್ಲ. ಯಾವಾಗ ನಾನು ಅರ್ಧ ಸ್ಲೀವ್ಸ್ ರೆಡಿ ಮಾಡಿ ಸೈಡಿಗೆ ಇಟ್ಟು, ಅದಾದಮೇಲೆ ನಾನು ಫುಲ್ ಸ್ಲೀವ್ಸಿಗೆ ಆಮೇಲೆ ಜಾಯಿಂಟ್ ಕೊಟ್ಟಿನಿ. ಯಾವಾಗ ಮೇನ್ ಫ್ಯಾಬ್ರಿಕ್ ಯಾವಾಗ ಉಳಿತದಲ್ಲ ಆವಾಗ ಜಾಯಿಂಟ್ ಕೊಟ್ಟು ಮತ್ತೆ ನಾನು ಸ್ಲೀವ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಸ್ಲೀವ್ಸ್ ಜಾಯಿಂಟ್ ಮಾಡೋದಂದರೆ ಅದು ಸೈಡಿಗೆ ಒಳಗಡೆನೇ ಹೋಗಿಬಿಡ್ತದಲ್ಲ ಮೆಜರ್ಮೆಂಟ್ ಸಲುವಾಗಿ. ಹಾಗಾಗಿ ನಾನು ಇವಾಗ ನೋಡಿ, ನಾನು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ನಾನು ಮೇನ್ ಫ್ಯಾಬ್ರಿಕ್ಗೆ ಜಾಯಿಂಟ್ ಕೊಟ್ಟಿಲ್ಲ. ಯಾಕಂದರೆ ಬಟ್ಟೆ ಭಾಳ ಕಡಿಮೆ ಇತ್ತು, ಅವರು ಸ್ವಲ್ಪ ದಪ್ಪ ಇದ್ದರು. ಹಾಗಾಗಿ ನಾನು ಮೇನ್ ಫ್ಯಾಬ್ರಿಕ್ಗೆ ಜಾಯಿಂಟ್ ಕೊಟ್ಟಿಲ್ಲ, ಬರೀ ಅಸ್ತರ್ಗಷ್ಟೇ ಜಾಯಿಂಟ್ ಕೊಟ್ಟಿದ್ದೀನಿ. ಆ್ಯಂಡ್ ಯಾವಾಗ ಭೀ ಸ್ಟಿಚ್ ಮಾಡ್ಬೇಕಂದ್ರೆ ಒಂದು ದಾಬ್ದು ಸ್ಟಿಚ್ಚೇ ಹಾಕಬೇಕು ಎಂಬ್ರಾಯ್ಡ್ರಿ ಬ್ಲೌಸ್ಗೆ. ಸ್ಲೀವ್ಸ್ಗೆ ಮತ್ತು ಫ್ರಂಟ್ ನೆಕ್ಕು ಮತ್ತು ಬ್ಯಾಕ್ ನೆಕ್ಕಿಗೆ ಒಂದು ಸೈಡ್ ದಾಬೆ ಹಾಕಿ ಸ್ಟಿಚ್ ಮಾಡಬೇಕು. ಬಾಕಿ ಎಲ್ಲ ಎರಡು ಸೈಡ್ ಇರೋ ದಾಬೆ ನಡೆಯುತ್ತೆ. ನೋಡಿ, ನಾನು ಸ್ವಲ್ಪ ವಿಡಿಯೋ ಸ್ಪೀಡ್ ಮಾಡಿದ್ದೀನಿ ಅಂತ, ಸ್ವಲ್ಪ ವಿಡಿಯೋ ಸ್ಟಾರ್ಟಿಂಗ್ಗೆ ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ. ಇಲ್ಲಾಂದರೆ ನಿಮಗೆ 1.5 ಗಂಟೆ ವಿಡಿಯೋ ಆಗುತ್ತೆ, ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ. ನಾನು ಇದನ್ನಾದಮೇಲೆ ಒಂದು ಸ್ಲೀವ್ಸ್ದು ಒಂದು ವಿಡಿಯೋ ಮಾಡ್ತೀನಿ, ಬ್ಯಾಕ್ ನೆಕ್ ಒಂದು ವಿಡಿಯೋ ಮಾಡ್ತೀನಿ, ಆ್ಯಂಡ್ ಫ್ರಂಟ್ ನೆಕ್ ಒಂದು ವಿಡಿಯೋ ಮಾಡಿದ್ದೀನಿ. ಅಂದರೆ ಎಂಬ್ರಾಯ್ಡ್ರಿ ಬ್ಲೌಸ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ. ಇವಾಗ ನೋಡಿ, ಬ್ಯಾಕ್ ಸೈಡ್ ಬ್ಲೌಸು ಸೆಂಟ್ರಲ್ಲಿ ಕಟ್ ಹಾಕ್ಕೊಂಡು ತೊಗೊಳ್ಬೇಕು. ತೊಗೊಂಡು ಅವು ಪಿನ್ನನ್ನು ಹಾಕ್ಕೊಂಡು ಬಿಡಬೇಕು ನಡುವೆ, ಮೇಲ್ಗಡೆ ಒಂದು ಕೆಳಗಡೆ. ಅದು ಅಲ್ಲಾಡಬಾರ್ದು, ಎಲ್ಲಿ ಕರೆಕ್ಟ್ ಮೆಜರ್ಮೆಂಟ್ ಇರುತ್ತಲ್ಲ ಅಲ್ಲೇ ಬರಬೇಕು. ಅದು ನಮ್ಮ ನೆಕ್ ನಾವು ಅಳತೆ ಮಾಡ್ಕೊಂಡು ತೊಗೊಂಡಿಟ್ಕೋತೀವಲ್ಲ, ಅದು ವರ್ಕ್ ಕರೆಕ್ಟಾಗಿ ಅಲ್ಲೇ ಬರಬೇಕಂಥೇಳಿ 2 ಪಿನ್ ಹಾಕ್ಸ್ಕೊಂಡಿದ್ದೀನಿ. ನೋಡಿ, ಫುಲ್ ಸೈಡಿಗೆ ಸ್ಟಿಚ್ ಮಾಡಬೇಕು, ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗಬಾರ್ದು. ಸೇಮ್ ಮೆಜರ್ಮೆಂಟ್ ಇಟ್ಕೊಂಡು ಸರಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಇದೆಲ್ಲ ಆದಮೇಲೆ ಒಳಗಿನ ಸೈಡೆಲ್ಲ ಕಟ್ ಮಾಡ್ಕೊಂಡು ಕಾರ್ನರಿಗೆ ಚೂರು ಕಟ್ ಹಾಕ್ಕೊಳ್ಬೇಕು. ಇವಾಗ ನೋಡಿ ನಾನು ಹೇಗೆ ಹಾಕ್ತಾಯಿದ್ದೀನಿ ಅಂತ. ಇವಾಗ ಹೊಳ್ಸ್ಕೊಂಡು ಬಿಡಬೇಕು ಬ್ಲೌಸ್. ಟರ್ನ್ ಮಾಡ್ಕೊಂಡು ತೊಗೊಂಡ್ಮೇಲೆ ಹಾಕ್ಕೊಂಡು ಮತ್ತೆ ಇವಾಗ ಪೂರ್ತಿ ಸ್ಟಿಚ್ ಮಾಡಿಬಿಡಿ. ಮತ್ತು ದಾಬ್ ಚೇಂಜ್ ಮಾಡ್ಕೋಬೇಕು, ಮತ್ತು ಡಬಲ್ ದಾಬ್ ಹಾಕ್ಕೊಂಡು ಮತ್ತೆ ಸ್ಟಿಚ್ ಮಾಡಬೇಕು. ಒಂದು ದಾಬಲ್ಲಿ ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ 2 ದಾಬ್ ಹಾಕಿ ನಿಧಾನವಾಗಿ ಸ್ಟಿಚ್ ಮಾಡಬೇಕು. ಯಾಕಂದರೆ ಇದ್ರಾಗ ಬೀಡ್ಸು ಮತ್ತು ಸ್ಟೋನ್ ಲೇಸ್ ಇದೆ. ಸೊ ಸೂಜಿ ಏನಾದರೂ ಕಟ್ ಆದರೆ ಡೈರೆಕ್ಟ್ ನಮ್ಮ ಕೈಗೆ ಬರುತ್ತೆ. ನಾನಿದು ಬ್ಲೌಸ್ ಸ್ಟಿಚ್ ಮಾಡುವಾಗ ನಾನು
ಸೂಜಿ ಚುಚ್ಚಿತ್ತು ನನಗೆ, ಅದು ಪೂರ ಬ್ರೇಕ್ ಆಗಿ ಕೈ ಒಳಗೆ ಹೋಗಿಬಿಟ್ಟಿತ್ತು ಸೂಜಿ. ಸೊ ಹಾಗಾಗಿ ನಾನು ಫ್ರಂಟ್ ನೆಕ್ದು ಬ್ಲೌಸ್ ಸ್ವಲ್ಪ ಸ್ಪೀಡಾಗಿ ಮಾಡಿದ್ದೀನಿ ಸೂಜಿ ಚುಚ್ಚಿರೋದ್ರಿಂದ. ನೀವು ಸ್ವಲ್ಪ ನಿಧಾನವಾಗಿ ಮಾಡಿ, ಎಲ್ಲ ಸ್ವಲ್ಪ ಕೇರ್ ತೊಗೊಳ್ಳಿ ಮಾಡ್ಕೊಳ್ಬೋದು. ಯಾಕಂದರೆ ಮಷಿನ್ ಮೊದಲೇ ಮೋಟ್ರಿದೆ, ಸ್ಪೀಡ್ ಇರುತ್ತೆ. ನಿಮ್ಮಲ್ಲಿ ಮೋಟ್ರ್ ಇಲ್ಲ ಅಂದರೆ ಓಕೆ, ಮೋಟ್ರಿದ್ರೆ ಸ್ವಲ್ಪ ನಿಧಾನವಾಗಿಯೇ ಸ್ಟಿಚ್ ಮಾಡಿ. ಇವಾಗ ಬ್ಯಾಕ್ ಸೈಡ್ ರೆಡಿಯಾಗಿದೆ. ಇವಾಗ ಎಕ್ಸ್ಟ್ರಾ ಬಟ್ಟೆ ಹಚ್ಕೊಂಡು ಬ್ಯಾಕ್ ಸೈಡಿನ ಕೆಳಗಿನ ಪಟ್ಟಿ ರೆಡಿ ಮಾಡ್ಕೊಂಡು ತೊಗೊಂಡು ಆಮೇಲೆ ಫ್ರಂಟ್ ಮಾಡ್ಕೊಂಡು ತೊಗೊಳ್ಳೋಣ. ಎಂಬ್ರಾಯ್ಡ್ರಿ ಬ್ಲೌಸ್ ಹಾಕೋದೆಷ್ಟು ಕಷ್ಟ ಅಂದರೆ ಆ ಬ್ಲೌಸ್ ಸ್ಟಿಚ್ ಮಾಡೋದು ಅಷ್ಟೇ ಕಷ್ಟ ಫ್ರೆಂಡ್ಸ್. ನೀವು ನೋಡ್ಬೋದು, ಜಾಸ್ತಿ ವರ್ಕ್ ಹಾಕಿದರೆ ನಮಗೆ ಭಾಳ ಪ್ರಾಬ್ಲಮ್ ಆಗುತ್ತೆ. ಸೊ ಅವ್ರ ಮೆಜರ್ಮೆಂಟ್ ಫಸ್ಟ್ ಏನಿದೆ ತೊಗೊಂಡು ಪೇಪರ್ ಮೇಲೆ ಕಟ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ನಾವು ಅದನ್ನು ಮಾರ್ಕ್ ಹಾಕ್ಕೊಂಡು ತೊಗೊಳ್ಬೇಕು. ಅದಾದಮೇಲೆ ನಾವು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇವಾಗ ನೆಕ್ಸ್ಟ್ ಮಂತ್ ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಹೇಗೆ ಮಾಡಬೇಕು ಅಂತವೇ ನಾನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ, ನಿಮಗೆ ಹೇಳ್ಕೊಡ್ತೀನಿ. ಹ್ಯಾಂಡ್ ಎಂಬ್ರಾಯ್ಡ್ರಿ, ಮಷಿನ್ ಎಂಬ್ರಾಯ್ಡ್ರಿ ಆ್ಯಂಡ್ ಪಿಕೋಫಾಲ್ ಮಷಿನ್ಲಿಂದ ಹೇಗೆ ಎಂಬ್ರಾಯ್ಡ್ರಿ ಮಾಡ್ಬೋದು ಅಂತಲೂ ಹೇಳ್ಕೊಡ್ತೀನಿ. ಇವಾಗ ಸ್ವಲ್ಪ ಕೆಲಸ ಜಾಸ್ತಿ ಇದೆ ಶಾಪಲ್ಲಿ, ಸೊ ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ಡೆಫಿನೆಟ್ಲಿ ನಾನು ಒಂದು 15 days ನನಗೆ ಟೈಮ್ ಕೊಡಿ, ನಾನು ಪಕ್ಕಾ ವಿಡಿಯೋ ಮಾಡಿ ಹಾಕ್ತೀನಿ ನಿಮಗೆ. ಇವಾಗ ಫ್ರಂಟ್ ನೆಕ್ ಮಾಡ್ತಾಯಿದ್ದೀನಿ ನೋಡಿ. ಫ್ರಂಟ್ ನೆಕ್ಕಿಗೂ ನಾನು ದಾಪ್ ಚೇಂಜ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಅದ್ರ ಸಲುವಾಗಿ ನನಗೆ ಇಷ್ಟು ನೀಟಾಗಿ ಬರ್ತಾಯಿದೆ. ಸರಿಯಾಗಿ ಕಟ್ ಮಾಡ್ಕೊಂಡು ಫ್ರಂಟ್ ನೆಕ್ ಹಾಗೆ ಹೊಲಿಸ್ಕೊಂಡು ಬಿಡಬಾರ್ದು. ಅದಕ್ಕೆ ಇನ್ನೊಂದು 1 ಇಂಚಿನ ಪಟ್ಟಿ ಫ್ಯಾಬ್ರಿಕ್ ಕಟ್ ಮಾಡಿ, ಲೈನಿಂಗ್ದು ಕಟ್ ಮಾಡಿ, ಮತ್ತು ಅದಕ್ಕೆ ಕ್ರಾಸಾಗಿ ಕಟ್ ಮಾಡಿ ಅದಕ್ಕೆ ಸ್ಟಿಚ್ ಮಾಡಿ ಮತ್ತೆ ಅದಕ್ಕೆ ರಿಪೀಟ್ ಹಚ್ಚಬೇಕು ಫ್ರಂಟ್ ನೆಕ್ಕಿಗೆ. ಆವಾಗಲೇ ನಮ್ಮದು ಬ್ಲೌಸ್ ಫಿನಿಶಿಂಗ್ ನೀಟಾಗಿ ಬರೋದು. ಟೈಮ್ ಜಾಸ್ತಿ ಹೋದರೂ ಪರವಾಗಿಲ್ಲ, ಬಟ್ ಬ್ಲೌಸ್ ಫಿನಿಶಿಂಗ್ ನೀಟಾಗಿರಬೇಕು. ಯಾವಾಗ ಭೀ ಒನ್ ಡೇ 1 ಬ್ಲೌಸ್ ಹೊಲಿದ್ರೂ ಪರವಾಗಿಲ್ಲ, ಬಟ್ ನಮ್ಮದು ಫಸ್ಟ್ ನಮಗೆ ಬ್ಲೌಸ್ ಫಿನಿಶಿಂಗ್ ಕಲಿಬೇಕು. ನಾವು ಮೊದಲು ಬ್ಲೌಸ್ ಫಿನಿಶಿಂಗ್ ಕಲ್ತೀವಿ ಅಂದರೆ ನಮ್ಮದು ಬ್ಲೌಸ್ ನೀಟಾಗಿ ಕಾಣಿಸುತ್ತೆ. ಜಲ್ದಿ ಮಾಡ್ಬೇಕಂತೇಳಿ ಸ್ಪೀಡಾಗಿ ಹೊಲಿಯೋಕ್ಕೆ ಹೋಗಬೇಡಿ. ಏನೇ ಕೆಲಸ ಇರಲಿ, ಬಟ್ ನಿಧಾನವಾಗಿ ಒಂದೊಂದು ಪಾರ್ಟ್ ರೆಡಿ ಮಾಡಿ ಆಮೇಲೆ ಬ್ಲೌಸ್ ಫಿನಿಶಿಂಗ್ ನೋಡಿ ನೀವು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಇವಾಗ ನೋಡಿ ಫ್ರಂಟ್ ನೆಕ್ ರೆಡಿಯಾಗಿದೆ ನೋಡಿ. ಸ್ಟಿಚ್ ಆದಮೇಲೆ ಬ್ಲೌಸ್ ಹೇಗೆ ಕಾಣಿಸುತ್ತೆ ಅಂತ. ಕೆಳಗಡೆ ಯಾವುದು ನಮಗೆ ಮೇನ್ ಫ್ಯಾಬ್ರಿಕ್ ಆಗಲಿ ಲೈನಿಂಗ್ ಆಗಲಿ ಕಾಣಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಬಂದಿದೆ ಬ್ಲೌಸು. ನೋಡ್ಬೋದು ನೀವು ಹೇಗೆ ಅನಿಸ್ತಾ ಇದೆ ಅಂಥೇಳಿ. ವರ್ಕು ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ಇದು ವರ್ಕ್ ಹೇಗೆ ಹಾಕಬೇಕು ಅಂತ ನಾನು ನಿಮಗೆ ಕಲಿಸ್ತೀನಿ ವಿಡಿಯೋಸ್ನಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,